ಹುಬ್ಬಳ್ಳಿಯಲ್ಲಿ ಒಂದು ಚಿಕ್ಕ ಹುಡುಗಿಯನ್ನು ಬಿಹಾರದ ಕಡೆ ಹುಡುಗ ಎತ್ಕೊಂಡೋಗಿ ಅವಳನ್ನು ಅತ್ಯಾಚಾರ ಮಾಡಿ ಸಾಯಿಸಿಬಿಟ್ಟಿದ್ದಾನೆ. ಈ ಥರ ಎಲ್ಲ ನಡೀತಾ ಇರುತ್ತೆ. ಯಾರಾದರೂ ಹೊಸಬರು ನಮ್ಮ ರಸ್ತೆಗೆ ಬಂದರೆ ಅಥವಾ ಬೇರೆ ಕಡೆಯವರು ಯಾರಾದರೂ ಬಂದರೆ ಎಲ್ಲರೂ ನೋಡ್ತಾ ಇರಬೇಕು, ಅಕ್ಕಪಕ್ಕದವರು. ಮತ್ತು ಚಿಕ್ಕ ಹೆಣ್ಣುಮಕ್ಕಳನ್ನು ಮನೆ ಹತ್ರ ಆಟ ಆಡುವಾಗ ಹುಷಾರಾಗಿ ನೋಡ್ಕೋಬೇಕು, ಮನೆ ಹೊರಗಡೆ ಬಿಡಬಾರ್ದು. ಆ್ಯಕ್ಚುಲಿ ಯಾರ್ಯಾವ ಕಳ್ಳರು ಬರ್ತಿದ್ದಾರೋ ಗೊತ್ತಿಲ್ಲ. ಇವಾಗ ಒಂದು ತಿಂಗಳ ಹಿಂದೆ ಒಬ್ಬ ಬೆಂಗಳೂರಲ್ಲಿ ದಿನ್ನೆಯಲ್ಲಿಂದ ಒಬ್ಬ ಹುಡುಗ ತಪ್ಪಿಸ್ಕೊಂಡು ಬಂದುಬಿಟ್ಟಿದ್ದ. ಕಳ್ಳರು ಎತ್ಕೊಂಡು ಬಂದುಬಿಟ್ಟಿದ್ದ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ದಿನ್ನೆ ಹತ್ರದಿಂದ ತಪ್ಪಿಸ್ಕೊಂಬಂದ್ಬಿಟ್ಟು ಗೊಟ್ಟಿಗೆರೆಯಲ್ಲಿ ನಾನು ಹೋಗ್ತಾ ಇದ್ದಾಗ ರೋಡಲ್ಲಿ ಸಿಕ್ಕಿದ. ಆಮೇಲೆ ಅವನು ಅಳ್ತಾ ಹೋಗೋದು ನೋಡಿ ನಾನೇ ಕೇಳಿದೆ, ಏನಾಯ್ತಪ್ಪ ಅಂತ ಕೇಳಿಬಿಟ್ಟು ಅವನಿಗೆ ನಿಲ್ಲಿಸ್ಕೊಂಡು ಅವ್ರ ಅಪ್ಪನ ಫೋನ್ ನಂಬರ್ ಏನೋ ಅವನಿಗೆ ಎಚ್ಚರಿಲಾಗಿತ್ತು. ಕಡೆಗೆ ಸ್ವಲ್ಪ ಇದು ಒಂದು ಸ್ವಲ್ಪ ಹಾಗೆ ಹೀಗೆ ಕೇಳಿ ಅವನು ಗೊತ್ತಾಗ್ಬಿಡ್ತು ಅವ್ರ ಅಪ್ಪನ ಫೋನ್ ನಂಬರು. ಆಮೇಲೆ ಅವ್ರ ಅಪ್ಪನಿಗೆ ಫೋನ್ ಮಾಡಿ ನಾನೇ ಕಳಿಸ್ಕೊಟ್ಟಿದ್ದೀನಿ. ಅದರ ವೀಡಿಯೋ ಸುತ ಮಾಡಿಬಿಟ್ಟಿದ್ದೀನಿ ನಾನು ಅದನ್ನು. ಆ ಥರ ಆಯ್ತದೆ. ಅದಕ್ಕಾಗಿ ಚಿಕ್ಕ ಮಕ್ಕಳನ್ನು ಎಲ್ಲೂ ಹೊರಗಡೆ ಬಿಡಬೇಡಿ. ಇವಾಗ ಲೇಡಿ ಪೊಲೀಸು ಅವನು ಅತ್ಯಾಚಾರಿಗೆ ಲೇಡಿ ಪೊಲೀಸ್ಗಳಿಂದಲೇ ಗುಂಡೆಕ್ಸಿ ಸಾಯಿಸಬೇಕು. ಯಾಕಂದರೆ ಒಬ್ಬರನ್ನು ಈ ಥರ ಮಾಡಿದರೆ ಇನ್ನು ಮುಂದೆ ಈ ಅತ್ಯಾಚಾರಿಗಳು, ರೇಪ್ ಮಾಡೋರು ಎಲ್ಲ ಸ್ವಲ್ಪ ಹೆದರ್ಕೊತಾರೆ. ಹೆಣ್ಮಕ್ಳಿಗೆ ಕೀಟ್ಲೆ ಕೊಡುವವರು, ರೇಪ್ ಮಾಡೋರು ಎಲ್ಲ ಹೆದರಿಸ್ಬೇಕು ಅವರಿಗೆ. ಅವ್ರ ಮನೇಲಿ ಏನೋ ಹೆಣ್ಮಕ್ಳು ಇರ್ತಾರೆ, ಅಪ್ಪ ಅಮ್ಮ ಇರ್ತಾರೆ, ಅಮ್ಮ ಇರ್ತಾರೆ, ಅಕ್ಕ ತಂಗಿ ಇರ್ತಾರೆ. ಅದೆಲ್ಲ ನೆನಪು ಮಾಡ್ಕೊಳ್ಳಲ್ಲ. ಬೇರೆ ಹುಡುಗಿಯರಂದರೆ ಅವ್ರನ್ನ ಅತ್ಯಾಚಾರ ಮಾಡೋಕ್ಕೆ ನೋಡ್ತಾರೆ. ಈ ಥರದವ್ರನ್ನ ಲೇಡಿ ಪೊಲೀಸ್ಗಳೇ ಗನ್ ಹಾಕಿ ಶೂಟ್ ಮಾಡಬೇಕು. ಆ ಗನ್ ಹಾಕಿ ಶೂಟ್ ಮಾಡಿದ್ರು ಪಾಪ ಅನ್ನಪೂರ್ಣ ಅವರಿಗೆ ಅವ್ರ ಮೇಲೆ ಕೇಸ್ ಹಾಕಕ್ಕೆ ಹೋಗ್ತಾರೆ. ಯಾಕೆ ಕೇಸ್ ಹಾಕಬೇಕು? ಅವಳು ಒಳ್ಳೆ ಕೆಲಸ ಮಾಡಿದ್ದಾಳೆ. ಅವ್ನು ಶೂಟ್ ಮಾಡಿ ಸಾಯಿಸಿರೋದು ತುಂಬ ಒಳ್ಳೆಯದಾಗಿದೆ. ಯಾಕಂತಂದರೆ ಆ ಥರ ಅತ್ಯಾಚಾರಿಗಳಿಗೆ ಹೆದರಿಕೆ ಹುಟ್ಟಬೇಕು ಅವರಿಗೆ. ಅತ್ಯಾಚಾರಿಗಳಿಗೆ ಬರೀ ಇದು ಹೆಣ್ಮಕ್ಳಿಗೆ ರೇಪ್ ಮಾಡೋದು, ಹೆಣ್ಮಕ್ಳು ಕಳ್ತನ ಮಾಡೋದು, ಹೆಣ್ಮಕ್ಳನ್ನ ತಗೊಂಡು ವೇಶ್ಯಾವಾಟಿಕೆ ಮಾಡೋದು, ಹೆಣ್ಮಕ್ಳನ್ನ ತಗೊಂಡು ಮಾರೋದು, ಇದೆಲ್ಲ ಕೆಲಸ ಮಾಡ್ತಾಯಿರ್ತಾರೆ. ಅಂಥವರಿಗೆ ಅದೇ ಶಿಕ್ಷೆ. ಅವ್ರುಗಳಿಗೆ ಏನಿಲ್ಲ, ರೋಡಲ್ಲಿ ಎಲ್ಲ ರೋಡು ಕೂಡಲ್ಲಿ ಕರ್ಕೊಬಂದ್ಬಿಟ್ಟು ಗುಂಡಿಕ್ಕಿ ಕೊಂದಬೇಕು. ಆವಾಗ ಒಂಥರ ಭಯ ಆರಿಸ್ಕೊಳ್ಳುತ್ತೆ ಎಲ್ಲದರಲ್ಲೂ. ಇಲ್ಲ ಅಂದರೆ ಇವಾಗ ಎಲ್ಲಿ ನೋಡಿದ್ರು ಅಲ್ಲಿ ರೇಪ್ ಮಾಡಿದ್ರು, ಅಲ್ಲಿ ಅವ್ನು ಎತ್ಕೊಂಡು ಹೋದ, ಅಲ್ಲಿ ಅವ್ನು ಹೆಣ್ಮಕ್ಳು ತಗೊಂಡೋಗಿ ಮಾರ್ದ, ಅಲ್ಲಿ ವೇಶ್ಯಾವಾಟಿಕೆ ಮಾಡ್ತಾಯಿದ್ದಾರೆ. ಇದೇ ಥರದ ಸುದ್ದಿಗಳು ಬರ್ತಾ ಇರ್ತವೆ. ಅದನ್ನು ನೋಡಬೇಕು ಫಸ್ಟು. ಅದು ಏನು ಲೇಡಿ ಅನ್ನಪೂರ್ಣ ಅವನ್ನ ಕೊಂದ ಕೂಡಲೇ ಅವಳ ಮೇಲೆ ಕೇಸ್ ಹಾಕೋದಲ್ಲ. ಅವಳು ಒಳ್ಳೆ ಕೆಲಸ ಮಾಡಿದ್ದಾಳೆ. ಅವಳಿಗೆ ಕೇಸ್ ಹಾಕಿ ಪ್ರಾಬ್ಲಮ್ ಕೊಟ್ಟರೆ ಇಡೀ ಭಾರತದ ಹೆಣ್ಣುಮಕ್ಕಳೇ ಎದ್ದು ನಿಲ್ಲಬೇಕು ದಂಗೆಗೆ. ಆ ಥರ ಇರಬೇಕು. ಯಾಕಂತ ಅಂದರೆ ಹೆಣ್ಣುಮಕ್ಕಳಿಗೆ ಈ ಥರ ಮಾಡ್ದನ್ನು ಎನ್ಕೌಂಟ್ರ್ ಮಾಡಿದರೆ ಅವರಿಗೆ ಚಿನ್ನದ ಪದಕ ಕೊಟ್ಬಿಟ್ಟು ಅವ್ರನ್ನು ಗೌರವಿಸಬೇಕು. ಅದನ್ನು ಬಿಟ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕೋದಲ್ಲ. ಅದಕ್ಕಾಗಿ ಹೆಣ್ಣು ಮಕ್ಕಳ ತಂದೆ ತಾಯಿಯರು ತುಂಬ ಜಾಗರೂಕವಾಗಿ ಇರಬೇಕು. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಹೆಣ್ಮಕ್ಕಳ ತಂದೆ ತಾಯಿಗಳು ಹೆಣ್ಮಕ್ಳನ್ನು ಎಲ್ಲಂದರಲ್ಲಿ ಬಿಡಬಾರ್ದು. ಇದು ಎಚ್ಚರಿಕೆ.